ಸೊ ಇನ್ನೊಂದು ರೋಡ್ ಮೇನ್ ರೋಡ್ ಇಂದ ರೋಡ್ ಪೂಜೆಗೆ ಇನ್ನೊಂದ್ಸರಿ ಬರ್ತೀನಿ. ಅದಾದ್ಮೇಲೆ ಕಗ್ನಳ್ಳಿಯಿಂದ ಮೇನ್ ರೋಡ್ ಇಂದ ಕಗ್ನಳ್ಳಿ ರೋಡ್ ಪೂಜೆಗೆ ಬರ್ತೀನಿ. ಸಾಕಷ್ಟು ಎಡಳಿ ಮೇನ್ ರೋಡ್ ಇಂದ ಅಪ್ ಟು ಎಡಳಿ ದೂರ ಇದಕ್ಕೆ ಹೋಗ್ತದೆ, ಎಲ್ಲಿಗೆ ಚಿತ್ತೇರಿಗೆ. ಅದೊಂದು 3 ಕೋಟಿ ಪರ್ಮೆಂಟ್ ಆಗಿದೆ, ಅದಕ್ಕೆ ಪೂಜೆಗೆ ಬರ್ತೀನಿ. ಇನ್ನು ಎದಕ್ಕಿಂತ ಮುಖ್ಯವಾಗಿ ಜೀರೋ ಇಂದ ಏನು ಮೈನ್ ರೋಡ್, ಜೀರೋ ಇಂದ ಅಪ್ ಟು ನಮ್ಮ ಬಾರ್ಡರ್ ಗುಟ್ಟಳ್ಳಿ ಬಾರ್ಡರ್ ತನಕ ರೋಡ್ ಮಾಡಿಸ್ತೀನಿ. ಇನ್ನು ಮೇನ್ ರೋಡ್ ಅದು BMC ಆಗಿದೆ. ಸೊ ಅದು ಪೂಜೆಗೆ ಬರ್ತೀನಿ, ಮೇನ್ ರೋಡ್ ಪೂಜೆಗೆ ಬರ್ತೀನಿ. ಇದಾದ್ಮೇಲೆ ಸಾಕಷ್ಟು ಸಿಕ್ಕಾಪಟ್ಟೆ ಕೆಲಸ ಏನಾಗ್ತಿದೆ ಅದನ್ನ ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗಾಗಲೇ ನನ್ನ ಕೊರತೆ ಬಗ್ಗೆ, ನನ್ನ ನೋವು ಬಗ್ಗೆ ನಾನೆಲ್ಲ ಸಾಕಷ್ಟು ಮುಖಂಡರು ಕೂಡ ಮಾತಾಡಿದ್ದಾರೆ, ಸಾಕಷ್ಟು ವಿಚಾರ ಮಾತಾಡಿದ್ದಾರೆ. ಈಗ ಒಂದು ಹೊಸ ಟ್ರೆಂಡ್ ಆಗ್ಬಿಟ್ಟಿದೆ. ಏನಂತಂದ್ರೆ ಹೊಸ ಟ್ರೆಂಡ್ ಆಗ್ಬಿಟ್ಟಿದೆ. ನನಗೆ ಯಾವುದೇ ಶಾಸಕ ಸಿಗ್ಲಿ, ಹೊಸ ಶಾಸಕರು, ಹಳೆ ಶಾಸಕರು, ಕಾಂಗ್ರೆಸ್ನವರು, ಬಿಜೆಪಿಯವರು, JDS ಯಾರೇ ಸಿಗ್ಲಿ, ಗುರು ಏನ್ ಹೇಳ್ತಿದೆ, ಗುರು ಏನ್ ಹೇಳ್ತಿದೆ, CM ಕೊಡ್ತಾನ, CM ಬಿಟ್ಕೊಡ್ತಾನ. ಈಗ ಬೆಳಗ್ಗೆ ಬಂದು ನಾವು ಮಣ್ಣಾರ್ಮಳೆ ಕೂತ್ಕೊಂಡು ಏನಿಂದ ವಾಂತಿ ಸಂಕ್ರಾಂತಿ ಖಾತೆ ಈ ಜನಕ್ಕೆ ಏನಾಗಿದೆ, ಮರಳು ಮಾಡ್ತಾವ. ಈ ಸಂಕ್ರಾಂತಿ ನವಂಬರ್ ಅಂತ ಮರಳು ಮಾಡ್ತಾವ. ಇದಕ್ಕಿಂತ ಮುಂಚೆ ಏನ್ ಮಾಡಿದ್ರು, RSS ಈ ಸಿದ್ದರಾಮಯ್ಯ ಒಂದು ಟೆಕ್ನಿಕ್ ಗೊತ್ತು. ಏನಂತಂದ್ರೆ ಈ ಜನಕ್ಕೆ ಏನ್ ಮರಳು ಮಾಡುವಾಗ ಚೆನ್ನಾಗಿ ಗೊತ್ತು. ಎಲ್ಲ ಅಧಿಕಾರವಾಗಿ ಬಿಟ್ಟಾಕ್ಬೇಕು, ಅವ್ರ ಸರ್ಕಾರ ಬಿಟ್ಟಾಕ್ಬೇಕು. ಏನೋ ದಿನಕ್ಕೊಂದು ಬರೋದು ಬಾಂಬಿಟ್ಬಿಡೋದು. ಜನ ಏನ್ ಮಾಡೋದು, ಚರ್ಚೆ ಒಳಗಾಗಬೇಕು. ಚರ್ಚೆಗೆ ಇದಕ್ಕಿಂತ ಮುಂಚೆ ಏನಾಯ್ತು, ಸಮೀಕ್ಷೆ. ವಾರ್ಡ್ ಮಾಲ್ಗಂಟ, ಇಲ್ಲಿ ಮಾಲ್ಗಂಟ, ಗೌರ್ಮೆಂಟ್ ವಾರ್ಡ್ ವೀಡಂಟ ಅಂತ ಅದೊಂದು ಸಮೀಕ್ಷೆ. ಅದಾದ್ಮೇಲೆ RSS. ಇದಾದ್ಮೇಲೆ ಇದೇನಾಗುತ್ತೆ, ಜನ ಮರಿಬೇಕು. ಈ 72 ಜನ ಹೊಸ ಶಾಸಕರಾಗಿರಿ. ಬಹುಶಃ ನಮ್ಗಾಗಿರ್ತಕ್ಕಂಥ ಶಾಪ ಇದು ಬಹುಶಃ ಸರ್ಕಾರ ತಟ್ಟುತ್ತೆ, ಆದಷ್ಟು ಬೇಗ ತಟ್ಟುತ್ತೆ, ಅಷ್ಟು ಬೇಗ ಇರಲ್ಲ, ತಟ್ಟುತ್ತೆ. ಅದು ನವಂಬರ್ ಏನಾಗುತ್ತೆ ನೋಡ್ಬೇಕು. ನನಗೆ ಕೂಡ ಕುತೂಹಲ ಕಾಯ್ದೆ, ಇದು ವಾಂತಿನ ಬೇರಿನ ಇಲ್ಲ ಕ್ರಾಂತಿನ ಅಂತ ನೋಡ್ಬೇಕು. ನವಂಬರ್ ಕ್ರಾಂತಿನ ಇಲ್ಲ ವಾಂತಿನ ಇಲ್ಲ ಬೇರಿನ ಅಂತ ನೋಡ್ಬೇಕು, ಏನಾಗುತ್ತೆ ನೋಡ್ಬೇಕಾಗುತ್ತೆ. ಸೊ ಅದರಿಂದ ಇವತ್ತಿನ ಏನ್ ನೆನೆ ಶಾಸಕರು ಬೇರೆ ಬೇರೆ ತಾಲೂಕಲ್ಲಿ ಇರ್ತಾರೆ. 70 ಕೋಟಿ ಕೊಟ್ಟು 80 ಕೋಟಿ ಇದೇ ಶಾಸಕರು ಮುಳುವಾಗಲಿದ್ದಾಗ, ನನ್ನ ಕೋಲಾರ ಮಾತ್ರ ಶಾಸಕರು ಇದೇ ಕೋಲಾರ ಮುಳುವಾಗಲಿದ್ದಾಗ ಶಾಸಕರಿದ್ದಾಗ 1000 ಕೋಟಿ ತಂದ್ರು. ಇವರು ಅದೇ ಬಾಯಿ 100 ಕೋಟಿ ಬರ್ತಾರೆ, 100 ಕೋಟಿ ರೀಚ್ ಆಗಿಲ್ಲ. ಇವತ್ತು ಅದೇ ನೋಡಿದ್ರೆ ತಾರತಮ್ಯ ಹೇಗಿದೆ ಅಂತ. ಅದೇ ಶಾಸಕರು ಮುಳುವಾಗಲಿದ್ದಾಗ 1500 ಕೋಟಿ ತಂದಿರ ಅಂತ ಪತ್ರ ಹೊಡಿಸಿದ್ರು. ನಾನು 1500 ಕೋಟಿ ಸಿದ್ದರಾಮಯ್ಯ ಕೊಟ್ಟವನೇ ಅಂತ. ಸೊ ಅದೇ ಶಾಸಕರು ಹೇಳ್ತಾರೆ 70 ಕೋಟಿ ಕೊಟ್ಟವ್ರೆ. 1500 ಕೋಟಿಯಲ್ಲಿ 70 ಕೋಟಿ. ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರೆ 70 ಕೋಟಿ ನಾನು ಇಲ್ಲಿ ಅಪ್ಪಾಜಿ ಅವ್ರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಒಂದು CC ರೋಡ್ 1 ಕಿಲೋಮೀಟರ್ ಮಾಡಬೇಕು 1 ಕೋಟಿ 20 ಲಕ್ಷ ಬೇಕು. ತಾರ್ ರೋಡ್ ಮಾಡ್ಬೇಕು 80 ಲಕ್ಷ ಬೇಕು. 25 ಕೋಟಿ ಯಾವ ರೋಡ್ ಹಾಕಲ್ಲ. ನಾನು ಎಲ್ಲ ಕೇಳ್ತೀನಿ, ನಿಮ್ಗೆ ತಪ್ಪಿಲ್ಲ, ನೀವು ಅಧಿಕಾರ ಇದೆ, ನಾನು ಗಳಿಸ್ಬೇಕು, ನಾನು ಕೇಳಬೇಕು. ಅದು ನನ್ನ ಪರಿಸ್ಥಿತಿ. ನಮ್ಮ ರಾಮಯ್ಯ ಫಲಾಮ ಅಂತ ಹೇಳಿದ 3 ಸಲ ನಾನೇ ಹೋಗಿಲ್ಲ. ಯಾಕೆ ಹೇಳು, ಈ ಕೋರ್ಟ್ ಕೊಡೋದು ಅಂತ ನಂಗೆ ಗೊತ್ತು. ಅದಕ್ಕೆ ಅದು ಮುಂದೆ ತಗೊಂಡು ಹಿಂದೆ ತಗೊಂಡೆ. ಈಗ ಆಫೀಸಿಗೆ ಹಾಕೊಂಡ್ಬಿಡಿ ಕೋರ್ಟ್ ಹೋಗ್ಬಿಟ್ಟು. ಸೊ ಅದರಿಂದ ಈ ಪರಿಸ್ಥಿತಿ ಏನಾಗಿದೆ, ಈ ಕೋರ್ಟ್ ಹೋಗೋದು ಕಳಿಸಿದ್ದಾರೆ ಇದೇ ಸ್ಟೇಟ್ ಗೌರ್ಮೆಂಟ್ ಅವರೇ ಸೆಂಟ್ರಲ್ ಗೌರ್ಮೆಂಟ್ ಕೇಸ್ ಹಾಕಿ ಅಮೌಂಟ್ ತಗೊಂಡು ಇವತ್ತು ಎಲ್ಲಾ ಶಾಸಕರು ಸೇರಿ ಕೋರ್ಟ್ ಹೋಗ್ಬೇಕು ಅನ್ಕೊಂಡಿದ್ವಿ. ಪಾಪ ಅದನ್ನ ಸ್ವಲ್ಪ ಫ್ರೀ ಆಗಿದ್ರೆ ಬೇಗ ಹೋಗ್ಬಿಟ್ಟ. ಸೊ ಅದರಿಂದ ಮುಂದಿನ ದಿವಸ ನಮ್ಮ ನ್ಯಾಯ ಸಿಗ್ಬೇಕಾದ್ರೆ ಕೋರ್ಟ್ ಮನೆ ಹೋಗ್ತಾರೆ. ಇನ್ನು 2 ವರ್ಷ ಇದೆ. ಕೈಲಾದಷ್ಟು ನೀವೇನ್ ನನಗೆ ವಿಷಯ ಕೊಟ್ಟಿದ್ರಿ, ಕೈಲಾದಷ್ಟು ಈ ಕೆಲಸ ಮಾಡ್ತೀನಿ, ಖಂಡಿತವಾಗ್ಲೂ ಮಾಡ್ತೀನಿ, ತಾರತಮ್ಯ ಮಾಡೋದಿಲ್ಲ. ನಾನು ಹೋಗ್ತಾ ಇರ್ತಕ್ಕಂಥ ಪಾಸ್ಗೆ ಸರ್ಕಾರ ಸಿಕ್ಬಿಟ್ಟಿದ್ರೆ ಕತೆ ಬೇರೆ ಆಗ್ತಾ ಇತ್ತು. ಬಟ್ ಏನ್ ಮಾಡೋದು, ನಮ್ಮ ಪರಿಸ್ಥಿತಿ ಸರಿ ಇಲ್ಲ. ದಯವಿಟ್ಟು ನಾನು ನಿಮ್ಮೂರಿಗೆ ಬರ್ತೀನಿ, ನಿಮ್ಮ ಹತ್ರ ಇರ್ತೀನಿ, ನಿಮ್ಮ ಹೋಗಿರ್ತೀನಿ, ನೀವು ಹಾಕಿ ತಿಂತೀನಿ. ದಯವಿಟ್ಟು ನಿಮ್ಮ ಹೋಗಿರ್ತೀನಿ. ಖಂಡಿತವಾಗಿ ನಾನು ಬೇರೆ ಏನು ಇದು ಮಾಡಕ್ಕಾಗಲ್ಲ. ಬಟ್ ತಾಳ್ಮೆ ಇರೋಣ. ನಮಗೂ ಒಳ್ಳೆ ಕಾಲ ಬರ್ತದೆ, ಬಂದೇ ಬರುತ್ತೆ. ತಾಳ್ಮೆಯಿಂದ ಇರೋಣ. ತಾಳ್ಮೆ ನಮಗೆ ದೇವ್ರ ಪರೀಕ್ಷೆ ಮಾಡ್ತಾವ. ತಾಳ್ಮೆಯಿಂದ ಇರೋಣ. ರಾಜಕಾರಣ ಬಂದಷ್ಟೇ ಎಲ್ಲ ಕಲಿಬೇಕು, ಕಲಿಸ್ತಾ ಇದ್ದಾರೆ, ಸರ್ಕಾರ ಕಲಿಸ್ತಾ ಇದೆ ಅಂತ ಹೇಳ್ತಾ ಇವತ್ತು ಸಿಕ್ಕಾಪಟ್ಟ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಂಡು ತಾಲೂಕಿನ 86 ಕಡೆ ಪೂಜೆ ಮಾಡ್ತಾ ಇದೀನಿ. ಕೈಲಾದಷ್ಟು 86 ಪೂಜೆ ಮಾಡ್ಬೇಕು. ಇನ್ನು 25 ಕೋಟಿ ಮನೆ ಕೊಟ್ಟಿದ್ದಾರೆ, ಅದು ವರ್ಕ್ ಅಲಾಟ್ ಮಾಡಿದೀನಿ. ಅದು ದೊಡ್ಡ ಮಾದನಹಳ್ಳಿ ಕೂಡ ಮೇನ್ ರೋಡ್ ಇಂದ ಹಾಕಿದೀನಿ, 300 ಕೋಟಿ ಅಮೌಂಟ್ ಹಾಕಿದೀನಿ ಆಯ್ತಲ್ವಾ. ಸೊ ಅದರಿಂದ ನನ್ನ ಕೈಲಾದಷ್ಟು ಕೆಲಸಗಳನ್ನು ನಾನು ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಖಂಡಿತವಾಗ್ಲೂ ನಿಮ್ಮ ಒಂದು ವಿಶಸ್ಸು, ನಿಮ್ಮ ಆಶೀರ್ವಾದ ಶಾಸನದಲ್ಲಿದೆ ಅಂತ ಹೇಳ್ತಾ ಇವತ್ತು ಬಲ್ಲಾ ಪಂಚಾಯತಿಯಲ್ಲಿ ಎಲ್ಲ ಸಾಕಷ್ಟು ದೂರ ನಮ್ಮನ್ನ ವಿಜೃಂಭಣೆಯಿಂದ ಬರಮಾಡಿಕೊಂಡು ಸಾಕಷ್ಟು ಕಾಮಗಾರಿಗಳಿಗೆ ಪೂಜೆಗೆ ವ್ಯವಸ್ಥೆ ಮಾಡ್ಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದ.